ನಾವು ನೋಡಿದಾಗ ಕೇವಲ ಸೌತ್ ಕರ್ನಾಟಕ ಸೈಡ್ ಇರುವಂತಹ ಡಿಸ್ಟ್ರಿಕ್ಟ್ ನಲ್ಲಿ 625 ಮಾಡುವಂತಹ ಸ್ಟೂಡೆಂಟ್ಸ್ಗಳು ತುಂಬಾ ಇದ್ರು. ಆದ್ರೆ ಅದಕ್ಕೆ ಡಿಸ್ಟ್ರಿಕ್ಟ್ ಮಾತ್ರ ಕಾರಣ ಅಲ್ಲ, ವಿದ್ಯಾರ್ಥಿಗಳು ಕೂಡ ಕಾರಣ ಆಗ್ತಾರೆ. ವಿದ್ಯಾರ್ಥಿಗಳ ಪರಿಶ್ರಮ, ಶಿಕ್ಷಕರ ಒಂದು ಬೆಂಬಲ ಕೂಡ ಸಾಧ್ಯ ಆದ್ರೆ ಯಾವ ಡಿಸ್ಟ್ರಿಕ್ಟ್ ನಲ್ಲಿದ್ರೆ ಏನು, ಯಾವ ಒಂದು ಪ್ರದೇಶದಲ್ಲಿದ್ರೆ ಏನು, ಗ್ರಾಮ ಆದ್ರೆ ಏನು, ಸರ್ಕಾರಿ ಶಾಲೆ ಆದ್ರೆ ಏನು ಮಾಡಬಹುದು ಅನ್ನುವಂತ ಒಂದು ನಂಬಿಕೆ ಬರುತ್ತೆ. ಆ ಒಂದು ಸಪೋರ್ಟ್ ಆಗಿರ್ಬೋದು, ಆ ಒಂದು ಬೆಂಬಲ ಆಗಿರ್ಬೋದು, ಆ ಒಂದು ಪರಿಶ್ರಮ ಪ್ರಯತ್ನ. ಅದೇ ರೀತಿಯಾಗಿ ಆ ಸಾಧನೆಗೆ ಸಾಕಷ್ಟು ಸರ್ಕಾರದ ಬೆಂಬಲ ಇದೆ. ಯಾಕಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತಹ ಮರಾಠಿ ಶಾಲೆಯನ್ನು ಓದಿದ್ದು ಬೆಳ್ಳಿಗೇರಿಯಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಎಕ್ಸಾಮ್ ಸಮೀಪ ಬರ್ತಾ ಇದ್ದಾಗ ಅದರ ಭಯವನ್ನ ಹೋಗಲಾಡಿಸೋದಕ್ಕೆ ಸಾಕಷ್ಟು ಪ್ರೇರಣಾ ಶಿಬಿರಗಳನ್ನ ಹಾಕೊಂಡು ಅವರ ಒಂದು ಸಹಕಾರದಿಂದ ಆಗಿರ್ಬೋದು, ಎಲ್ಲರ ಒಂದು ಸಹಕಾರದಿಂದ ಇವತ್ತು ಇದೊಂದು ಸಾಧನೆ ಆಯ್ತು. ಹೊರತೆ ನಾನು ಒಬ್ಬಳೇ ಇದ್ದಿದ್ರೆ ಬಹುಶಃ ಆಗ್ತಿತ್ತು ಆಗ್ತಿಲ್ವೋ ಗೊತ್ತಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗೆ ಸಾಕಷ್ಟು ಪ್ರತಿಭೆ ಇರ್ಬೋದು, ಆದ್ರೆ ಆ ಪ್ರತಿಭೆಯನ್ನು ಹೊರಗೆ ಎಲ್ಲರೂ ಪರಿಚಯ ಮಾಡೋದಕ್ಕೆ ಅದಕ್ಕೆ ಬೆಂಬಲ ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ರತಿಭೆಗೆ ಪುರಸ್ಕಾರ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆರಂಭವಾದಂತಹ ಕ್ರೈಸ್ಟ್ ಇನ್ಸ್ಟಿಟ್ಯೂಷನ್ ಇಂದ ಇವತ್ತು ಅವರೆಲ್ಲರ ಬೆಂಬಲದಿಂದ ಈ ಒಂದು ಸಾಧನೆ ಆಗಿದ್ದಕ್ಕೆ ನನಗೂ ಕೂಡ ಸಂತೋಷ ಇದೆ. ಅವರೆಲ್ಲರಿಗೂ ಕೂಡ ಮೊದಲನೇದಾಗಿ ಮನಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಾನು ಆವಾಗಲೇ ಹೇಳಿದ್ರು, ಮಾರ್ಕ್ಸ್ ಅನ್ನೋದು ಒಂದು ಮಾನದಂಡ ಮಾತ್ರ ಅಂತ. ಅದು ಖಂಡಿತ ನಿಜ, ಮಾರ್ಕ್ಸ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ನಾನು 625 ತಗೊಂಡಿರ್ಬೋದು, ಆದ್ರೆ ಕೆಲವೊಂದಿಷ್ಟು ಜನಕ್ಕೆ ಪಾಪ ಕನ್ಫ್ಯೂಷನ್ ಆಗಿ ಏನೋ ಮಿಸ್ಟೇಕ್ ಮಾಡ್ಕೊಂಡು ಮಾರ್ಕ್ಸ್ ಕಡಿಮೆ ಆಗಿರುತ್ತೆ ಹೊರತಾಗಿ ಮಾರ್ಕ್ಸ್ ಕಡಿಮೆ ಅಂತ ಅವ್ರಿಗೆ ನಾಲೆಜ್ ಕಮ್ಮಿ ಇದೆ ಅಂತ ಅಲ್ಲ. ಕೆಲವೊಂದು ಬಾರಿ ಗಡಿಬಿಡಿ ಆಗುತ್ತೆ ಪರೀಕ್ಷೆ ಬರೆಯುವ ಸಮಯದಲ್ಲಿ, ಆ ಒಂದು ಕಾರಣದಿಂದ ಮಾರ್ಕ್ಸ್ಗಳು ಹೊರಟು ಹೋಗುತ್ತೆ ಹೊರತಾಗಿ ಮಾರ್ಕ್ಸ್ ಕಡಿಮೆ ಬಂದವರ ಹತ್ರ ನಾಲೆಜ್ ಕಡಿಮೆ ಇದೆ, ಮಾರ್ಕ್ಸ್ ಜಾಸ್ತಿ ಇದ್ದವರ ಹತ್ರ ನಾಲೆಜ್ ಜಾಸ್ತಿ ಇದೆ ಅಂತ ಅಲ್ಲ. ಯಾರಿಗೂ ಕೂಡ ಕೇವಲ ಮಾರ್ಕ್ಸ್ ಅನ್ನೋದು ಆಧಾರದ ಮೇಲೆ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಸೊ ಆದ ಕಾರಣ ಸಾಕಷ್ಟು ಪೋಷಕರ ಮಕ್ಕಳಿಗೆ ಹಲವಾರು ಒಳ್ಳೆ ಮಾರ್ಕ್ಸ್ ಬಂದಿದೆ. ಇನ್ನೂ ಸಾಕಷ್ಟು ಪೋಷಕರ ಮಕ್ಕಳು ಕಡಿಮೆ ಮಾರ್ಕ್ಸ್ ಗಳನ್ನು ತಗೊಂಡಿದ್ದಾರೆ. ಆದ್ದರಿಂದ ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಎಲ್ಲರಿಗೂ ಹೇಳುವಷ್ಟು ದೊಡ್ಡವರನ್ನು ಅಲ್ಲ. ಆದ್ರೆ ನನ್ನ ಒಂದು ಅನಿಸಿಕೆ, ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಏನಂದ್ರೆ, ನಾನು ಅನ್ಕೊಂಡಿರೋ ಹಾಗೆ ನಮ್ಮ ಜೀವನ ಇನ್ನೂ ತುಂಬಾ ಇದೆ, ನಮಗೆ ಉಜ್ವಲವಾದ ಭವಿಷ್ಯ ಇದೆ. ಅದಕ್ಕೆ ಸಾಕಷ್ಟು ಮೆಟ್ಟಿಲುಗಳಿವೆ. SSLC ಅನ್ನುವಂಥದ್ದು ಅದಕ್ಕೆ ಪ್ರಥಮ ಮೆಟ್ಟಿಲು. ಅದನ್ನ ಯಶಸ್ವಿಯಾಗಿ ಹತ್ತಿದ್ದೀನಿ ಅನ್ನೋ ನಂಬಿಕೆ ಇದೆ. ಅದೇ ರೀತಿಯಾಗಿ ಯಾರು ಕಡಿಮೆ ಅಂಕಗಳನ್ನ ತಗೊಂಡಿದ್ದಾರೆ ಅವ್ರಿಗೋಸ್ಕರ ಇನ್ನೂ ಜೀವನ ಇದೆ, ಇನ್ನೂ ಸಾಕಷ್ಟು ಪ್ರಯತ್ನಗಳಿವೆ, ಇನ್ನೂ ಸಾಕಷ್ಟು ಅವಕಾಶಗಳಿವೆ. ಖಂಡಿತ ಎಲ್ಲರೂ ಕೂಡ ಎಲ್ಲರೂ ಕೂಡ ಎಲ್ಲಿಂದ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಆಗಲೇ ಹೇಳಿದ್ರು, ನಾವು ಕತೆ ಆಗ್ಬೇಕಂದ್ರೆ ಬರೀ ಕತೆ ಹೇಳ್ತಾ ಕತೆ ಬಂದ್ರೆ ಆಗಲ್ಲ, ನಾವೇ ಒಂದು ಕತೆ ಆಗ್ಬೇಕಂದ್ರೆ ಪರಿಶ್ರಮ ತುಂಬಾ ಮುಖ್ಯ ಅಂತ. ಸೊ ಆ ನಿಟ್ಟಿನಲ್ಲಿ ನಮ್ಮ ಪರಿಶ್ರಮ ತುಂಬಾ ಮುಖ್ಯ ಆಗುತ್ತೆ. ಕೇವಲ ಪರಿಶ್ರಮ ಒಂದು ದಿನ 2 ದಿನಕ್ಕೆ ಸೀಮಿತ ಆಗುತ್ತೆ. ಪ್ರತಿದಿನದ ಪರಿಶ್ರಮ ಇದ್ರೆ ಖಂಡಿತ ಯಾರು ಬೇಕಿದ್ರು ಯಾವ ಸಾಧನೆಯನ್ನ ಮಾಡ್ಬೋದು ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.